ಇನ್ನು ರಾಮಚಂದ್ರ ರಾವ್ ರಾಸಲೀಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಯಾವಾಗ ವಿಡಿಯೋ ವೈರಲ್ ಆಯ್ತಲ್ಲ ಅದಾದಮೇಲೆ DGPಯ ತಲೆದಂಡ ಕೂಡ ಆಗಿ ಹೋಗಿದೆ. ಸರ್ಕಾರ ಆದೇಶ ಹೊರಡಿಸಿದ್ದು ಕರ್ತವ್ಯ ಲೋಪದ ಆರೋಪದ ಅಡಿಯಲ್ಲಿ ಅವ್ರನ್ನ ಅಮಾನತು ಮಾಡಲಾಗಿದೆ. ಯಾವುದಾದ್ರೂ ಒಂದು ಸರ್ಕಾರ ಇಂಥವನ್ನೆಲ್ಲ ಸಮರ್ಥನೆ ಮಾಡ್ಕೊಳ್ಳೋಕೆ ಸಾಧ್ಯನಾ? ಎಂಥ ಕರ್ಮ ಇದು ಅಂತಂದರೆ, ಈ ಆಕೆ ಯಾರೋ ಕುಟುಂಬದ ಕಲಹ ಇದೆ ಅಂಥೇಳಿ ಗಂಡನ ಮೇಲೆ ಕಂಪ್ಲೇಂಟ್ ಕೊಡೋಕ್ಕೆ ಬಂದು ಆ ಕಂಪ್ಲೇಂಟಿಗೆ ಯಾಕೋ ಪೊಲೀಸ್ ಸ್ಟೇಷನಲ್ಲಿ ಸರಿಯಾಗಿ ಪ್ರತಿಕ್ರಿಯೆ ಕೊಡಲಿಲ್ಲ ಅಂತ ಈ ಮನುಷ್ಯನ ಹತ್ರ ಬಂದಿರೋದು. ನೋಡಿ ಹೆಂಗಿದೆ ಕತೆ ಅಂತ. ಏನಿದ್ರ ಅರ್ಥ ಇದು? ಇನ್ನು ಇದಕ್ಕೆ ಸಂಬಂಧಪಟ್ಟಂಗೆ ಡಾಕ್ಟರ್ G. ಪರಮೇಶ್ವರ್ ಮಾತಾಡಿದ್ದಾರೆ. ತನಿಖೆಯ ವರದಿ ಬರಲಿ, ವರದಿ ಬಂದಾದಮೇಲೆ ನಾವು ಕ್ರಮ ಕೈಗೊಳ್ತೀವಿ. ತನಿಖೆಗೆ ಇನ್ನೂ ಯಾರೂ ನೇಮಕ ಮಾಡಿಲ್ಲ. ಅವ್ರು ನೋಡಿದ್ರೆ ಎಲ್ಲ ಸುಳ್ಳು ಅಂತ ಹೇಳ್ತಾರೆ. ಆದರೆ ತನಿಖೆ ಆಗಲಿ, ವರದಿ ಬರಲಿ, ಆಮೇಲೆ ನಾವೇನು ಕ್ರಮ ತಗೋಬೇಕು ತಗೋತೀವಿ. ಇವಾಗೇನು ಆರಂಭದ ಕ್ರಮ ತಗೋಬೇಕು ಅದನ್ನು ತಗೊಂಡಿದ್ದೀವಿ ಅಂತಾರೆ ಗೃಹ ಸಚಿವರು. ಅದಕ್ಕೆ ಸಸ್ಪೆಂಡ್ ಮಾಡಿದ್ದೀವಿ, ಕ್ರಮ ತಗೊಂಡಿದ್ದೀವಿ. ಮುಂದೆ ತನಿಖೆ ಅದರಲ್ಲಿ ಏನು ಬರುತ್ತೆ ಅವರು ಹೇಳ್ಕೊಂಡಿದ್ದಾರೆ ಇದೆಲ್ಲ ಸುಳ್ಳು ಅಂತ ಹೇಳಿದ್ದಾರೆ. ಅದನ್ನು ತನಿಖೆ ಮಾಡಿದಾಗಲೇ ಗೊತ್ತಾಗುತ್ತೆ. ಸಸ್ಪೆಂಡ್ ಅಷ್ಟೇ ಸಾಕ ಸರ್? ಯೂನಿಫಾರ್ಮ್ ಇದೆ, ಅವ್ರದ್ದೇ ಚೇಂಬರ್ ಅನ್ನುವಂಥದ್ದು ಪ್ರೂವ್ ಆಗಿದೆ ಸರ್. ಯೂನಿಫಾರ್ಮ್ ಇದೆ ಹಿಂದ್ಗಡೆ. ಅದಕ್ಕೆ ತನಿಖೆ ಆರ್ಡರ್ ಮಾಡಿದ್ದೀವಿ. ಸರ್ ಎಲ್ಲ ಗೊತ್ತಾಗಬೇಕಲ್ಲ ಸರ್. ಈಗ ಒಂದು ಮಹಿಳೆಯರು ಬಂದು ದೂರು ಕೊಡೋದಕ್ಕೆ ಇದು ಒಂದು ರೀತಿಯಾಗಿ ಧೈರ್ಯ ಬರೋದಿಲ್ಲ ಅನ್ನೋದು ಮುಜುಗರ ಆಗ್ತಾ ಇದೆ ಸರ್ ಮಹಿಳೆಯರಿಗೆಲ್ಲ. ಮಹಿಳೆಯರು ತನಿಖೆ ಆದೇಶ ಮಾಡಿದ್ದೀವಿ, ಸಸ್ಪೆಂಡ್ ಮಾಡಿದ್ದೀವಿ. ವರದಿ ಬಂದ ಮೇಲೆ ಅದೇನು ಕ್ರಮ ತಗೊಳ್ಬೇಕು ತಗೊಳ್ತೀವಿ. ರಾವ್ ನಮ್ಮ ಗೃಹ ಸಚಿವರಿಗೆ ತುಂಬ ಆತ್ಮೀಯರು. DK ಸುರೇಶ್ ಅವರು ಹೇಳಿದಂಥ ಮಾತಿದು. ಇದರ ಅರ್ಥ ಏನು? DK ಸುರೇಶ್ ಇವತ್ತು ಮಾತಿನ ಮೇಲೆ ಮಾತುಗಳನ್ನು ಆಡ್ತಾ ಇದ್ದಾರೆ. ರಾಮಚಂದ್ರ ರಾವ್ ಬಹಳ ಆತ್ಮೀಯರು ಗೃಹ ಮಂತ್ರಿಗಳಿಗೆ. ಇದು ಸುರೇಶ್ ಅವ್ರ ಹೇಳಿಕೆ. ರಾಮಚಂದ್ರ ರಾವ್ ಬಗ್ಗೆ ನೀವು ಏನಾದರೂ ಹೆಚ್ಚಿನ ಮಾಹಿತಿ ಕೇಳೋದಾದರೆ ಗೃಹ ಮಂತ್ರಿಗಳನ್ನೇ ಕೇಳಿ, ನೀವು ಹೋಮ್ ಮಿನಿಸ್ಟರ್ನೇ ಕೇಳಿ ಅಂದಿದ್ದಾರೆ. ಆಮೇಲೆ ಮುಂದುವರೆದವ್ರು ಹೇಳಿದರು, ಯಾರು ಆತ್ಮೀಯರು ಅನ್ನೋದು ಮುಖ್ಯ ಅಲ್ಲ, ಶಿಸ್ತು ಅನ್ನುವಂಥದ್ದು ಬಹಳ ಮುಖ್ಯ ಅನ್ನೋ ಮಾತನ್ನು ಹೇಳಿದ್ದಾರೆ. ಆ ಘನತೆಯನ್ನು ಎತ್ತಿಡಿಯುವಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡುತ್ತೆ ಅಂತ ಕೂಡ ಸುರೇಶ್ ಹೇಳಿದ್ದಾರೆ. ಇದು ಮುಖ್ಯಮಂತ್ರಿಗಳನ್ನ ಗೃಹ ಮಂತ್ರಿಗಳನ್ನ ಕೇಳಬೇಕು. ಅವ್ರು ಆಲ್ರೆಡಿ ತೀರ್ಮಾನ ತಗೊಂಡಂಗಿದೆ ಅಲ್ಲ, ಅವರಿಗೆ ಆತ್ಮೀಯರು, ಅವ್ರನ್ನೇ ಕೇಳಬೇಕು. ಆತ್ಮೀಯತೆ ವಿಚಾರ ಅಲ್ಲ, ಶಿಸ್ತಿನ ವಿಚಾರ. ಯಾರಿಗೆ ಆತ್ಮೀಯರಿರಲಿ, ನನಗೂ ಆತ್ಮೀಯರು ಬೇಜಾನ್ ಜನ ಇರ್ತಾರೆ. ಆತ್ಮೀಯತೆಗಿನ್ನ ಶಿಸ್ತು ಬಹಳ ಮುಖ್ಯ. ಶಿಸ್ತು ಮತ್ತು ಪೊಲೀಸ್ ಘನತೆ, ಕರ್ನಾಟಕ ಪೊಲೀಸ್ನ ಘನತೆ ಬಹಳ ಮುಖ್ಯ. ಆ ಘನತೆಯನ್ನ ಎತ್ತಿಡಿಯುವಂತ ಕೆಲಸ ಸರ್ಕಾರ ಮಾಡ್ತದೆ ಅಂತ ಭಾವಿಸಿದ್ದೇನೆ. ಇದು ಮುಖ್ಯಮಂತ್ರಿಗಳನ್ನ ಗೃಹ ಮಂತ್ರಿಗಳನ್ನ ಕೇಳಬೇಕು. ಅವ್ರು ಆಲ್ರೆಡಿ ತೀರ್ಮಾನ ತಗೊಂಡಂಗಿದೆ ಅಲ್ಲ, ಅವರಿಗೆ ಆತ್ಮೀಯರು, ಅವ್ರನ್ನೇ ಕೇಳಬೇಕು. ಆತ್ಮೀಯತೆ ವಿಚಾರ ಅಲ್ಲ, ಶಿಸ್ತಿನ ವಿಚಾರ. ಯಾರಿಗೆ ಆತ್ಮೀಯರಿರಲಿ, ನನಗೂ ಆತ್ಮೀಯರು ಬೇಜಾನ್ ಜನ ಇರ್ತಾರೆ. ಆತ್ಮೀಯತೆಗಿನ್ನ ಶಿಸ್ತು ಬಹಳ ಮುಖ್ಯ. ಶಿಸ್ತು ಮತ್ತು ಪೊಲೀಸ್ ಘನತೆ, ಕರ್ನಾಟಕ ಪೊಲೀಸ್ನ ಘನತೆ ಬಹಳ ಮುಖ್ಯ. ಆ ಘನತೆಯನ್ನ ಎತ್ತಿಡಿಯುವಂತ ಕೆಲಸ ಸರ್ಕಾರ ಮಾಡ್ತದೆ ಅಂತ ಭಾವಿಸಿದ್ದೇನೆ.